ಪ್ರೇಸ್ ಲಾರ್ಡ್. ಹೇಗಿದ್ದೀರಿ ಪ್ರೀತಿಯುಳ್ಳ ದೇವಶನರೇ? ಕಳೆದ 3 ದಿನಗಳ ಕಾಲ ಅದ್ಭುತವಾದಂಥ ರೀತಿಯಲ್ಲಿ ಹುಬ್ಬಳ್ಳಿ ಪಟ್ಟಣದಲ್ಲಿ ದೇವರ ಸೇವೆಯನ್ನು ದೇವರು ನಡೆಸಿದ್ದಕ್ಕಾಗಿ ದೇವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅನೇಕ ಪ್ರಾಂತ್ಯಗಳಿಂದ, ಅನೇಕ ಜಿಲ್ಲೆ ತಾಲೂಕುವಾರು ಕೇಂದ್ರಗಳಿಂದ ನೀವೆಲ್ಲರೂ ಸದಾ ಭಾಗವಹಿಸಿ ಈ ಕೂಟವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ, ದೇವರು ನಿಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ಇನ್ನೂ ಹೆಚ್ಚೆಚ್ಚಾಗಿ ಇಂಥ ಕೂಟಗಳು ಸುತ್ತಮುತ್ತಲಿರುವಂಥ ಗದಗ, ಹಾವೇರಿ ಮತ್ತು ಧಾರವಾಡ, ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮ ಸಂಗಡ ಏನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಎದುರು ನೋಡುತ್ತಿರುವಂಥ ನಿಮಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಈ ವಿಶೇಷವಾದಂಥ 5ರಿಂದ 10 ನಿಮಿಷದ ಒಳಗಡೆ ಮುಗಿಯುವಂಥ ಈ ವಿಶೇಷವಾದಂಥ ಸಂದೇಶಗಳನ್ನು, ವಾಗ್ದಾನದ ಈ ಸಂದೇಶಗಳ ಅನೇಕ ಜನರಿಗೆ ಶೇರ್ ಮಾಡಿರಿ. 9741791564 ಇದು ದೇವರ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನಿಮಗೇನಾದರೂ ಪ್ರಾರ್ಥನೆ ಅವಶ್ಯಕತೆಗಳಿರುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಕಾಲ್ ಮಾಡಿ ತಿಳಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವರ ಈ ಸನ್ನಿಧಿ ಸೇವೆಗೋಸ್ಕರವಾಗಿ ಕಾಣಿಕೆಗಳನ್ನು ಕಳಿಸಬೇಕಾದ್ರೆ ಇದೇ ನಂಬರ್ನಲ್ಲಿ ಫೋನ್ಪೇ, ಗೂಗಲ್ ಪೇ ನಂಬರ್ ಇದಾಗಿರುವಂಥದ್ದಾಗಿದೆ. ನಿಮ್ಮ ಕಾಣಿಕೆಗಳನ್ನು ಕಳಿಸ್ಬೋದು. ದೇವರು ನಿಮ್ಮನ್ನು ಬಲಪಡಿಸಲಿ. ಇನ್ಯಾಕೆ ತಡ? ದೇವರ ಸನ್ನಿಧಾನದಲ್ಲಿ ದೇವರು ಇವತ್ತು ನಮ್ಮ ಸಂಗಡ ಏನು ಮಾತನಾಡ್ತಾ ಇದ್ದಾನೆ, ದೇವರ ವಾಗ್ದಾನ ಏನೆಂಬುದಾಗಿ ನೆನೆಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೇಳಿಸಿಕೊಳ್ಳುತ್ತಿರಾಗೋಣ. 72ನೇ ಕೀರ್ತನೆ 11ನೇ ವಚನ. ಎಲ್ಲ ಅರಸರು ಅವನಿಗೆ ಸಾಷ್ಟಾಂಗವೆರಗಲಿ, ಸರ್ವ ಜನಾಂಗಗಳು ಅವನನ್ನು ಸೇವಿಸಲಿ. ಯೇಸುವಿನ ನಾಮದಲ್ಲಿ ದೇವರು ಇವತ್ತು ಕೊಡುತ್ತಿರುವಂಥ ಶ್ರೇಷ್ಠವಾದಂಥ ವಾಗ್ದಾನ, ಅನೇಕ ಅರಸರು, ಅನೇಕ ಜನಾಂಗಗಳು ನಿನ್ನ ಸೇವೆಗೋಸ್ಕರವಾಗಿ ಅಂದರೆ ನಿನ್ನನ್ನು ಬಲಪಡಿಸುವುದಕ್ಕಾಗಿ, ನಿನ್ನ ಆದರಣೆಗಾಗಿ ಕೂಡಿಕೊಂಡು ಬರ್ತಾರೆ ಎಂಬುದಾಗಿ. ಅರೆ, ನನಗೆ ತಿನ್ನೋದಕ್ಕೆ ಊಟ ಇಲ್ಲ, ನನಗೆ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ, ನನ್ನನ್ನು ಯಾಕೆ ಯಾರು ರಾಜರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಜನಾಂಗಗಳು ಯಾಕೆ ನನ್ನ ಆದರಣೆಗೆ, ನನ್ನ ಸಹಾಯಕ್ಕೆ, ನನ್ನ ಸೇವೆ ಮಾಡೋದಕ್ಕೆ ಬರ್ತಾರೆ ಎಂಬುದಾಗಿ ನೀನು ಅಂದುಕೊಳ್ತಾ ಇರಬಹುದು. ಪ್ರೀತಿಯುಳ್ಳ ದೇವಜನರೇ, ಸೇವೆ ಅನ್ನುವಂಥ ಸಂಗತಿಗಳು ಬರುವಂಥ ಸಂದರ್ಭದಲ್ಲಿ ಯೇಸುವಿನ ನಾಮದಲ್ಲಿ ಸೇವಕರ ಅವರ ಅಭಿಷೇಕ, ಅವರಲ್ಲಿಟ್ಟಿರುವಂಥ ಬಿಡುಗಡೆ, ಆ ದೈವ ಭಕ್ತರಲ್ಲಿರುವಂಥ ಆ ನಂಬಿಕೆ, ವಿಶ್ವಾಸ ಇದೆಯಲ್ಲ, ಅನೇಕ ಜನಾಂಗದವರನ್ನು, ಅನೇಕ ರಾಜರನ್ನು, ಅನೇಕ ವ್ಯಕ್ತಿಗಳನ್ನು ಅವರ ಬಳಿನಲ್ಲಿ ಅವರ ಸನ್ನಿಧಿ ಸೇವೆಗೋಸ್ಕರವಾಗಿ ಕರೆತರುವಂಥದ್ದಾಗಿದೆ. ಎಲಿಯನನ್ನು ನೋಡ್ಬೋದು, ಎಲಿಷನನ್ನು ನೋಡ್ಬೋದು, ದಾನಿಯೇಲನನ್ನು ನೋಡ್ಬೋದು, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ನೋಡ್ಬೋದು. ವೈಯಕ್ತಿಕವಾಗಿ ದಾವೀದ, ಹಿಜ್ಕೀಯ ಇವರ ಎಲ್ಲರ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಇವರಾರೂ ಸಹ ಅರಮನೆಯಲ್ಲಿ ಹುಟ್ಟಿದವರಲ್ಲ. ಇವರು ಯಾರು ವೈಯಕ್ತಿಕವಾಗಿ ರಾಜರ ವಂಶಸ್ಥರು ಅಲ್ಲವೇ ಅಲ್ಲ. ಯೇಸುವಿನ ನಾಮದಲ್ಲಿ ಸೆರೆ ಹೊಯ್ಯಲ್ಪಟ್ಟವರು, ದಾಸತ್ವದಲ್ಲಿ ಇರುವಂಥವರು, ಇನ್ನೊಂದು ಪ್ರಾಂತ್ಯದಲ್ಲಿ ಹೋಗಿ ತಮ್ಮ ಜೀವಿತಕ್ಕಾಗಿ, ತಮ್ಮ ಬದುಕನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಇದ್ದಂಥ ವ್ಯಕ್ತಿಗಳು ಇವರ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ರಾಜರು, ಅಲ್ಲಿರುವಂಥ ಜನಾಂಗಗಳು ಇವರ ಸೇವೆಯನ್ನು ಮಾಡಿದರಂತೆ. ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಜನರೇ? ದೇವರ ಮಗುವಾಗಿ ಪರಿಪೂರ್ಣವಾಗಿ ಯೇಸು ಕ್ರಿಸ್ತನೇ ನನ್ನ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕಾರ ಮಾಡಿಕೊಂಡು ಬದುಕಿದರೂ ಸರಿ, ಸತ್ತರೂ ಸರಿ, ನನಗೆ ಯೇಸುವೇ ಪ್ರಾಮುಖ್ಯ ಎಂಬುದಾಗಿ ಸರ್ವಶಕ್ತನಾಗಿರುವಂಥ ಯೆಹೋವನು, ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ಪರಿಶುದ್ಧಾತ್ಮನು ನನಗೆ ಸಾಕು ಎಂಬುದಾಗಿ ನಿರ್ಣಯ ಮಾಡಲ್ಪಟ್ಟಂಥ ದೈವ ಭಕ್ತರ ಜೀವಿತದಲ್ಲಿ ಇವತ್ತೂ ಸಹ ಯೇಸುವಿನ ನಾಮದಲ್ಲಿ ಈ ದೈವೋಕ್ತಿ ನೆರವೇರ್ತಾ ಇದೆ. ಅನೇಕ ಪ್ರಾಂತ್ಯಗಳಲ್ಲಿ ನಾವು ಕೂಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಾವು ಎಷ್ಟರವರು, ಅನೇಕ ಮಂತ್ರಿಗಳು ಬರ್ತಾರೆ, ಪ್ರಾರ್ಥಿಸಿಕೊಳ್ತಾರೆ, ಅನೇಕ ವ್ಯಕ್ತಿಗಳು, ಅನೇಕ ಅಧಿಕಾರಿಗಳು, ಅನೇಕ ಜನಾಂಗಗಳು ನಮ್ಮ ಸೇವೆ ಮಾಡ್ತಾರೆ, ನಮಗೆ ಕೂತ್ಕೊಳ್ಳುವಂತೆ ನಮಗೆ ಮಾನಿಸುತ್ತಾರೆ. ನಮ್ಮ ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ಅವರು ನಮ್ಮನ್ನು ಪ್ರೋತ್ಸಾಹಿಸುವಂಥ ಸಂಗತಿಗಳನ್ನು ನೋಡುವಾಗ ಅವ್ರು ಯಾರು ದೇವರ ನಂಬಿದೆ ಇರುವಂಥ ವ್ಯಕ್ತಿಗಳೆಲ್ಲ ಅವ್ರು ಯಾರೂ ನಂಬಿಲ್ಲ. ನಮ್ಮನ್ನು ನೋಡುವಾಗ ಅಷ್ಟು ಗೌರವಿಸುತ್ತಾರೆ. ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳಿಗೆ ಒಂದು ವೇಳೆ ನೀನು ಅಂದ್ಕೊಂಡಿರ್ಬೋದು, ನಾನು ಬಡವ, ನನಗೆ ಯಾವುದೇ ವಿಧವಾದಂಥ ಕ್ರಿಯೆ ಕಾರ್ಯಗಳಿರಲ್ಲ. ಯೇಸುವಿನ ನಾಮದಲ್ಲಿ ನೀನು ಇವತ್ತಿನಿಂದ ದೇವರಿಗೋಸ್ಕರವಾಗಿ ಬದುಕುವುದಾದರೆ
ರಾಜರು ಜನಾಂಗಗಳು ನಿನಗೋಸ್ಕರವಾಗಿ ಸೇವೆ ಮಾಡುವುದಕ್ಕಾಗಿ ಸಿದ್ಧರಾಗ್ತಾರೆ. ನಿನ್ನ ಜೊತೆಯಲ್ಲಿ ಅವರೆಲ್ಲರೂ ಸೇರಿ ಬರ್ತಾರೆ. ಇವತ್ತು ಪ್ರಪಂಚದಾದ್ಯಂತ ನೋಡುವಂತಹ ಸಂದರ್ಭದಲ್ಲಿ ದೇಶಗಳನ್ನು ಕದಲಿಸ್ತಾ ಇರುವಂಥವರು, ದೇಶದಲ್ಲಿ ಉಜ್ಜೀವನಕ್ಕೆ ಕಾರಣರಾಗುತ್ತಿರುವಂಥವರು, ದೇಶದಲ್ಲಿ ಪ್ರವಾದಿಗಳಾಗಿ ಏರ್ಪಟ್ಟಂಥವರು, ದೇಶದಲ್ಲಿ ಅನೇಕ ವಿಧವಾದ ಪ್ರಾರ್ಥನಾ ಪರರು ಎಂಬುದಾಗಿ ಹೇಳಿಕೊಳ್ಳುವಂಥ ದೈವ ಸೇವಕರುಗಳು, ಅವರ ಜೀವಿತದ ಹಿನ್ನೆಲೆಯನ್ನು ನೋಡುವಾಗ ಅವರು ಯಾರು ಸದಾ ರಾಜವಂಶಸ್ಥರಲ್ಲ, ಶ್ರೀಮಂತರ ಹೊಟ್ಟೆನಲ್ಲಿ ಹುಟ್ಟಿದವರಲ್ಲ. ಗುಡಿಸಲಿಂದ ಬಂದಂಥವರು, ಶೂನ್ಯವಾಗಿ ಬಂದಂಥವರು. ಆ ಕೃಪೆಯ ಇವತ್ತು ಅವರ ಜೀವಿತದಲ್ಲಿ ಉನ್ನತವಾದಂಥ ಕಾರ್ಯಗಳನ್ನು ನಡೆಸ್ತಾ ಇದೆ. ಇವತ್ತು ಬರೀ ಸೇವಕರುಗಳಿಗೆ, ಅಭಿಷಕ್ತರಿಗೆ ಮಾತ್ರ ಈ ಕಾರ್ಯಗಳಲ್ಲ. ದೇವರ ಸನ್ನಿಧಾನದಲ್ಲಿ ನೀನು ಎಂಥ ವಿಧವಾದ ಬಡತನದಲ್ಲಿ, ಶಾಪದಲ್ಲಿ, ಅಂಧಕಾರದಲ್ಲಿ ಇವತ್ತು ನೀನು ಇರುವುದಾದರೆ ದೇವರನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ದೇವರಿಗೆ ಪ್ರತಿಷ್ಠೆಯ ಜೀವಿತವನ್ನು ನೀನು ನಡೆಸುವಂಥ ಸಂದರ್ಭದಲ್ಲಿ ಬೈಬಲ್ ಘೋಷಿಸ್ತದ ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 7ನೇ ವಚನ, ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 7ನೇ ವಚನದ ಕೊನೆ ಸಾಲನ್ನು ಗಮನಿಸುವಾಗ, ಅರಸರು ನೋಡಿ ಎದ್ದು ನಿಲ್ಲುತ್ತಾರೆ, ಅಧಿಪತಿಗಳು ಅಡ್ಡ ಬೀಳುತ್ತಾರೆ. ಯೇಸುವಿನ ನಾಮದಲ್ಲಿ ನೀನು ಆರಾಧಿಸುವಾಗ, ನೀನು ಪ್ರಾರ್ಥಿಸುವಾಗ ಎದ್ದು ನಿಂತುಕೊಳ್ಳುತ್ತಾರೆ. ಇವತ್ತು ಸದಾ ಕಾರ್ಯವನ್ನು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ದೊಡ್ಡವರಂತ ಅಲ್ಲ, ಆದರೆ ನಮ್ಮ ಒಳಗಡೆ ಇರುವ ಆತನು ದೊಡ್ಡವನಾಗಿದ್ದಾನೆ. ನಾವು ಸೇವಿಸುವ ದೇವರು ದೊಡ್ಡವನಾಗಿದ್ದಾನೆ. ನಾವು ಪ್ರೀತಿಸುವ ದೇವರು ದೊಡ್ಡವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಇವತ್ತು ನೀನು ಬಡವನೇ ಆಗಿರಬಹುದು, ಬಹಳ ಕನಿಷ್ಠವಾದ ಜನಾಂಗ ನಿನ್ನದಾಗಿರಬಹುದು, ಕನಿಷ್ಠವಾದಂಥ ಕುಟುಂಬ ನಿನ್ನದಾಗಿರಬಹುದು. ಭಯಪಡಬೇಡ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಒಂದು ದಿನ ಬರ್ತದೆ, ನೀನು ನಿಷ್ಠೆಯಿಂದ, ಭಯಭಕ್ತಿಯಿಂದ, ನೀತಿಯಿಂದ, ಯಥಾರ್ಥತೆಯಿಂದ ದೇವರನ್ನು ನಂಬಿ ದೇವರ ಒಟ್ಟಿಗೆ ನೀನು ಜೀವಿಸುವ ವ್ಯಕ್ತಿ ಆಗಿರುವುದಾದರೆ, ಇವತ್ತು ಬರೀ ಅಪೊಸ್ತಲರಿಗೆ, ಪ್ರವಾದಿಗಳಿಗೆ, ಅಭಿಷಕ್ತರಿಗೆ ಮಾತ್ರವಲ್ಲ, ವಿಶ್ವಾಸಿಯಾಗಿರುವಂಥ ನಿನ್ನ ಸೇವೆಗಳಿಗಾಗಿ ಅನೇಕ ರಾಜರು ಬರ್ತಾರೆ, ಜನಾಂಗಗಳು ಬರ್ತವೆ, ಎದ್ದು ನಿಂತುಕೊಳ್ಳುತ್ತಾರೆ. ಅನೇಕರು ನಿನ್ನನ್ನು ನೋಡಿ ಗೌರವಿಸುವಂಥ ದಿನಗಳು ಬರ್ತದೆ. ಯೇಸುವಿನ ನಾಮದಲ್ಲಿ ಆ ದಿನಗಳು ಬೇರೆ ದಿನಗಳು ಅಲ್ಲ, ಇವತ್ತಿನದಲ್ಲಿ ಆ ದಿನಗಳು ಪ್ರಾರಂಭವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಆದರೆ ಒಂದು ಕಾರ್ಯ ನೀನು ಮಾಡಬೇಕು, ನೀನು ಯಾವಾಗಲೂ ದೇವರೊಟ್ಟಿಗೆ ಜೀವಿಸಬೇಕು. ದೇವರು ನಿನ್ನೊಟ್ಟಿಗೆ ಇರುವ ಹಾಗೆ ನೀನು ನೋಡಿಕೊಳ್ಳುವಾಗ ಇಂಥ ಮಹಿಮೆಯ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನೆರವೇರಲಿ. ನಸರೀತಿನ ಯೇಸುವಿನ ನಾಮದಲ್ಲಿ ಅಪ್ಪ ದೇವರ ಕರ್ತನೆ, ನಾವು ಹೊಗಳಿಕೊಳ್ಳುವುದಕ್ಕೆ ಯಾವ ಯೋಗ್ಯತೆ ಇಲ್ಲದೆ ಇರುವಂಥ ನಮ್ಮನ್ನು ತಾಯಿ ಗರ್ಭದಲ್ಲಿರುವಾಗಲೇ ಕರೆದು ದೇವರ ಕರ್ತನೆ ಸ್ವಾಮಿ, ಆ ಬಡತನದಿಂದ ನಮ್ಮನ್ನು ಬೇರ್ಪಡಿಸಿ ದೇವರ ಕರ್ತನೆ ಆತ್ಮಿಕ ಐಶ್ವರ್ಯವಂತರನ್ನಾಗಿ ನಮ್ಮನ್ನು ಮಾರ್ಪಡಿಸಿ ನಿನ್ನ ನಾಮದಲ್ಲಿ ಇವತ್ತು ಸುಖ, ಸಮಾಧಾನ, ನೆಮ್ಮದಿ, ಸಂತೋಷವನ್ನು ಕೊಟ್ಟಿರುವಂಥ ದೇವರೇ ಅಪ್ಪ, ನಮ್ಮ ಸೇವೆಗಾಗಿ ರಾಜರು, ಜನಾಂಗಗಳು, ಅಧಿಪತಿಗಳು ಬರ್ತಾರೆ ಅಂದರೆ ಎಷ್ಟೊಂದು ದೊಡ್ಡದಾದಂಥ ಕರ್ತನೆ ಕೃಪೆ ದೇವರೇ ಕರ್ತನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅಪೊಸ್ತಲರಾದಿಯಾಗಿಕೊಂಡು ಪೂರ್ವಿಕರ ಜೀವಿತದಲ್ಲಿ ನೀನು ನಡೆಸಿದಂಥ ಕ್ರಿಯೆಗಳನ್ನು ನೋಡುವಾಗ ನಮಗೆ ಆಶ್ಚರ್ಯವಾಗ್ತದೆ. ಅಪ್ಪ ದೇವರೇ, ಸಂದೇಶವನ್ನು ಆಡಿಸ್ತಿರುವಂಥ ಅನೇಕ ದೇವರ ಕರ್ತನೆ ಸ್ವಾಮಿ ಆತ್ಮೀಕ ಮಕ್ಕಳನ್ನು ಸದಾ ದೇವರ ಕರ್ತನೆ ಅವರಲ್ಲಿ ಒಂದು ದೊಡ್ಡ ನಿರೀಕ್ಷೆ, ನಂಬಿಕೆ ಹುಟ್ಟಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ಈ ದರ್ಶನಗಳು ಅವರಲ್ಲಿ ಕರ್ತನೆ ಸ್ವಾಮಿ ಪ್ರಾಪ್ತಿಯಾಗಲಿ. ಯೇಸುವಿನ ನಾಮದಲ್ಲಿ ದೇವ ಕರ್ತನೆ ಅವರ ಬಡತನದ ಈ ಕ್ರಯಗಳು ದೂರವಾಗಲಿ. ದೇವರ ಕರ್ತನೆ ಯೇಸುವಿನ ನಾಮದಲ್ಲಿ ಅನೇಕರು ಈ ವಾಗ್ದಾನದ ಬೆಳಕಿನಲ್ಲಿ ತಮ್ಮ ಆತ್ಮೀಕತೆ ಬದುಕನ್ನು ಕಟ್ಟಿಕೊಂಡು ದೇವರೇ ಅನೇಕರಿಗೆ ಆಶೀರ್ವಾದಕರವಾಗಿರುವಂಥ ನೀನು ಕೃಪೆ ಮಾಡು. ದೇವ ಕರ್ತನೆ ಈ ದಿನದ ಎಲ್ಲ ಸೇವೆಗಳನ್ನು ಆಶೀರ್ವಾದ ಮಾಡು, ಪ್ರಯಾಣಗಳನ್ನು ಆಶೀರ್ವಾದ ಮಾಡು, ನಿನ್ನ ಮಕ್ಕಳ ಉದ್ಯೋಗಗಳನ್ನು ಆಶೀರ್ವಾದ ಮಾಡು, ಶುಭ ಕಾರ್ಯಗಳನ್ನು ಆಶೀರ್ವಾದ ಮಾಡು ದೇವರೇ. ಪ್ರತಿಯೊಂದು ಹಂತದಲ್ಲಿ ಸದಾ ನೀನೇ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಇವತ್ತಿನ ಸಂದೇಶ ನಿಮಗೆ ಇಷ್ಟವಾಗಿರುವುದಾದರೆ ಎಂಥ ಒಳ್ಳೆ ದೇವರು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕಮೆಂಟ್ಸ್ಗಳಲ್ಲಿ ಬರೆಯಿರಿ. ಹಲ್ಲೆಲೂಯಾ ಆಮೆನ್ ಎಂಬುದಾಗಿ, ಸ್ತೋತ್ರ ಎಂಬುದಾಗಿ ಬರೆಯಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅನೇಕ ಜನರಿಗೆ ಈ ಸಂದೇಶಗಳನ್ನು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.